ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ರು ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಇವಳು ನನ್ನ ಹಿಂದೆ ಇದ್ದಾಳೆ, ಯಾಕಂತ ಹೇಳಿದ್ರೆ ಈಗ ಕಾಫಿ ಕುಡಿಯುವ ಹೊತ್ತು, ಬೆಳಗಿನ ಹೊತ್ತು. ಇವ್ರು ನೋಡಿ, ಅಜ್ಜಿ ಪುಳ್ಳಿ ನನ್ನನ್ನು ಬಿಟ್ಟು ತಿಂಡಿ ತಿಂತಿದ್ದಾರೆ. ನನ್ನನ್ನು ಬಿಟ್ಟು ಅಂತಲ್ಲ, ನಾನು ಕಾಫಿ ಮಾಡಿಕೊಂಡು ಬರುವಾಗ ಸ್ವಲ್ಪ ತಡ ಆಯಿತು ಅಷ್ಟೇ. ಹಾಗೆ ಅವರು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಬ್ಬರು ಕೂಡ ಕುಡಿಯಲ್ಲ ಕೊಡ್ತೆ ಅಂತ. ಇವತ್ತು ಇವನಿಗೆ ತಿಂಡಿ ಲೇಟ್, ಅಜ್ಜಿ ಅಮ್ಮನ ಜೊತೆ. ಇಲ್ಲದಿದ್ದರೆ ಅವನದ್ದು ಬೇರೆ, ಶಾಲೆಗೆ ಹೋಗುವ ಜನ ಎಲ್ಲ. ಈಗ ಪುಟ್ಟಕ್ಕಂಗೆ ಚೂರು ಬೇಕಾ? ಎಂತ ಬೇಕು ಚೂರು? ಎಂತರ ಚೂ ಬೇಕು? ಚೂರು ಕುಡಿವಲ್ಲ ಹೇಳಿ. ಭಾರ್ಗವನ ಪಾಲ್ತಂಗೆ ಕೊಡಕ್ಕ? ಎಂತಕ್ಕೆ? ಪುಟ್ಟಕ್ಕಂಗೆ ತಿಂಡಿ ತಿಂದ ಇದಲ್ಲ, ಹೋಗಿ ಹೆರ, ಹೋಗು ಹೋಗಿ ಹೆರ, ಹೋಗು. ಆತು ಕೊಡ. ಇವತ್ತಿನ ದೋಸೆಯಲ್ಲಿ ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಅತ್ತೆ ಹೇಳ್ಬೇಕು. ಎಂತೆಲ್ಲ ಹಾಕಿದ್ದ ಅತ್ತೆ ಇಂದ್ರಣ ದೋಸೆಗೆ? ಅಕ್ಕಿ ಅಕ್ಕಿ ಅಕ್ಕಿ, ತೆಂಗಿನಕಾಯಿ, ಅವಲಕ್ಕಿ, ಹಾಗೆ ಸ್ವಲ್ಪ ಮಜ್ಜಿಗೆ ನೀರು. ಮಜ್ಜಿಗೆ ನೀರೀಗ ಬೆಳಿಗ್ಗೆ ಸೇರಿಸ್ಕೊಳ, ಅದು ನೀರಲ್ಲ, ಹೌದು, ಕಡಗೊಳೆ ಸೇರಿಸಿದ್ದೀರಾ? ಮಜ್ಜಿಗೆ ಇಷ್ಟೆಲ್ಲ ಹಾಕಿ ಒಂದು ವೆರೈಟಿ ದೋಸೆ ಆಯಿತಾ. ತುಂಬ ಸಾಫ್ಟಾಗಿ ಬಂದಿದೆ. ಆಗ ಮಗಳಿಗೆ ತಿನ್ನಿಸುವಾಗ, ಮಾವನಿಗೆಲ್ಲೊಮ್ಮೆ ಬಳಸುವಾಗ ಅಂದಾಜಾಯಿತು, ತುಂಬ ಸಾಫ್ಟ್ ಬಂದಿದೆ. ರುಚಿ ಹೆಂಗಿದ್ದು ಮಗ? ಸುಮ್ಮನೆ ಸೂಪರ್ ಅಲ್ಲ ಹಾಕಿದ್ದ ಅಪ್ಪ. ಅಮ್ಮಗಿನ್ನೊಂದು ತಿಮ್ಮಲಿದ್ದು 2 ದೋಸೆ ಅಂತ ಹೇಳಿದ ತಕ್ಷಣ ಇಷ್ಟು ದೊಡ್ಡ ದೋಸೆ 2 ಅಂತ ಅಂದ್ಕೊಳ್ಬೇಡಿ ಆಯ್ತಾ. ಇಷ್ಟು ಸಣ್ಣ ಸಣ್ಣ ದೋಸೆ 2 ಆದದ್ದು. ಕುഞ്ഞി ದೋಸೆ ಅಂತ ಹೇಳುದು ನಾವು, ಅದು 2 ತಿಂದದ್ದು. ಹಾಗೆ ಇನ್ನೊಂದು ತಿನ್ಬೇಕು ಅಂತ ಹೇಳಿದ್ದು. ಇಂದು 4 ಮದುವೆಗೋಪಲಿದ್ದು ಮಗ. ಈಗ ರಿಯಾಕ್ಷನ್ ಬಂದಿಲ್ಲ. ಫಸ್ಟಿಂಗ್ ಹೇಳಪ್ಪಗ ಲಾಯ್ಕ ಬಂದಿತ್ತು. ನೀನು ಮನೇಲಿ ಕೂಬದು, ಆನು ತಂಗಿ ಅಪ್ಪ ಹೋಪದು. ನೀನ್ ಭಾರತ್ರ ಮದುವೆ ಹೋಗ್ತಿಲ್ಲ ಮಗ ಅಲ್ಲಿ? ಆತು ಬಾ. ಅಪ್ಪ ನಿನ್ನಲ್ಲಿ ಇಲ್ಲಿ ನಾನು ಐಸ್ ಕ್ಯೂಬ್ ಕೊಡುದಿಲ್ಲ ಆಯ್ತಾ. ಅವನು ಕೇಳಿದ್ರೆ ಅಲ್ಲಿ ಅವನ ದೊಡ್ಡ ಜನ ಮನೆಯಲ್ಲಿ ಹೋಗಿ ಅಜ್ಜಿ ಹತ್ರ ಐಸ್ ಕ್ಯೂಬ್ ಕೇಳಿದ್ದಾನೆ. ಅವ್ರಿಗೆ ಎಂತ ಗೊತ್ತುಂಟು ಇವನಿಗೆ ಶೀತ ಆಗ್ತದೆ ಇಲ್ಲ ಅಂತ. ಪಾಪ ಪುಳ್ಳಿ ಕೇಳಿದ್ದಾನೆ ಅಂತ ಅವ್ರು ಕೊಟ್ಟಿದ್ದಾರೆ. ಇವತ್ತು ಮೂಗಲ್ಲಿ ಅರಿತಾ ಉಂಟು ಈ ಸುಬ್ರಾಯನಿಗೆ. ಎಂತದು? ಈಗ ತಿಂಡಿ ತಿನ್ನು ಅಷ್ಟೇ. ಅದು ಕಾಟ್ರು ಕೊಟ್ರು ಅಂತ ಅಗಿಲಿಕ್ಕೆ ಅವ್ರಿಗೆ ಭಾರಿ ಒಳ್ಳೆದಾಗ್ತದೆ. ಅದನ್ನು ತಿನ್ನುವಾಗ ನನಗೆ ಇಂತೂ ಹಿಂಸೆ ಆಗಿ ಹೋಗ್ತದೆ. ಇವತ್ತು ಮೂಗಲ್ಲಿ ಅರಿತಾ ಉಂಟು ನಿನ್ನೆ ತಿಂದ ಐಸ್ ಕ್ಯೂಬ್. ರೆಡಿಯಾಗಿ ಆಯಿತು. ಇವತ್ತು 4 ಮದುವೆಗೆ ಹೋಗ್ಲಿಕ್ಕೆ ಉಂಟು. ಆಮೇಲೆ ಏನು ಅಂತ ಹೇಳಿದರೆ ಎಲ್ಲವೂ ಬೇರೆ ಬೇರೆ ಪ್ಲೇಸಲ್ಲಿರೋದು. ಪಿಟ್ಲ, ಬಂಟ್ವಾಳ, ಅಲ್ಲಿಂದ ಪುನಃ 20 ಕಿಲೋಮೀಟ್ರ್ ಆ ಥರ ಎಲ್ಲ ಒಂದೊಂದು ವಿಸಿಟ್ ಮಾಡಿ ಬರೋದಷ್ಟೇ. ಎಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸ್, ಆಮೇಲೆ ಹಸ್ಬೆಂಡ್ನ ಕೊಲೀಗ್ಸ್ ಆ ಥರ ಇರುವಂಥದ್ದು. ಅವರ ಮದುವೆಗಳು ಇರುವಂಥದ್ದು. ನಾನು ಯಾವ ಥರ ರೆಡಿಯಾಗಿದ್ದೇನೆ ಅಂತ ತೋರಿಸ್ತೇನೆ. ಕಾಣ್ತಾ ಉಂಟಾ? ಹಾಫ್ ಸ್ಯಾರಿ ಉಟ್ಟಿದ್ದೇನೆ. ಈ ಸ್ಕರ್ಟ್ ಉಂಟಲ್ಲ, ಎಷ್ಟು ಕಾಣ್ತದೆ ಗೊತ್ತಿಲ್ಲ. ಈ ಸ್ಕರ್ಟಿಗೆ 9 ವರ್ಷ ಆಯಿತು. ಆಮೇಲೆ ಈ ಬ್ಲೌಸ್ ನಾನೊಮ್ಮೆ ತೋರಿಸಿದ್ದೆ, ನನ್ನ ಮದುವೆಗೆ ಉಟ್ಟಂತಹ ಸ್ಯಾರಿದು. ಫಸ್ಟಿಗೆ ಗಂಡನ ಮನೆಯವರು ಕೊಡುವ ಸ್ಯಾರಿ ಉಂಟಲ್ಲ, ಅದಕ್ಕಿಂತ ಮೊದಲೊಂದು ಸ್ಯಾರಿ ಉಟ್ಟಿರ್ತಾರಲ್ಲ, ಅದರದ್ದು ಬ್ಲೌಸ್. ಆಮೇಲೆ ಇದೊಂದು ಹಾಫ್ ಸ್ಯಾರಿಗೆ ಶಾಲ್, ಈ ಹಾಫ್ ಸ್ಯಾರಿ ಉಡ್ಲಿಕ್ಕೋಸ್ಕರ ಒಂದು ಶಾಲ್ ತಗೊಂಡದ್ದು. ಇಲ್ಲಿ ಬೇಕಾಗ್ತದೆ ಅಂತ ಹೇಳಿ. ಸೊ ಈ ಥರ ರೆಡಿ ಆಗಿದ್ದೇನೆ. ಒಂದು ನಾರ್ಮಲ್ ಉದ್ದ ಕರಿಮಣಿ ಹಾಕ್ಕೊಂಡಿದ್ದೇನೆ, ಒಂದು ಗೋಲ್ಡ್ ಬ್ಯಾಂಗಲ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ನಾನು ಮೇಕಪ್ ಮಾಡೋ ಮನುಷ್ಯಲ್ಲ ಆಯ್ತಾ, ಈ ಥರವೇ ಇರೋದು ಸಿಂಪಲ್. ಹಾಗೆ ಸಿಂಪಲ್ ಆಗಿ ಹೊರಟಿದ್ದೇನೆ. ಒಂದು
ಪಿ ಹೂ ಮುಡ್ದಿದ್ದೇನೆ ಅಷ್ಟೇ. ಸೊ ಇದು ನಾನು ರೆಡಿ ಆದದ್ದು. ಈಗಲೇ ಬೆವರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಅಲ್ಲಿಗೆ ಎತ್ತುವಾಗ ಸೆಕೆ ಆಗ್ಲಿಕ್ಕೆ ಉಂಟು. ನನಗೆ ಈ ಹೊರಟಾದ ನಂತರ ಉದಾಸೀನ ಆಗೋದು ಹೋಗಲಿಕ್ಕೆ, ಅಯ್ಯೋ ಹೋಗ್ಬೇಕಾ ಅಂತ. ಹಾಗಿರುವ ಮನುಷ್ಯ ನೀವು ಸಹ ಅಂತವ್ರೆಯಾ ಕಮೆಂಟಲ್ಲಿ ಹೇಳಿ. ಹೊರಟಾದ ನಂತರ ಹೋಗಬೇಕಾ ಅಂತ ಕಾಣುವವರು ನಾನು ಅಂತವಳಾಯ್ತು. ಇಲ್ಲಿ ನೋಡಿ ನಮ್ಮ ಪುಟ್ಟಕ್ಕೆ ಯಾವ ಥರ ರೆಡಿಯಾಗಿದ್ದಾಳೆ ಅಂತ ಹೇಳಿ. ಸ್ವಲ್ಪ ಶೀತ ಆಗಿದೆ ನಮ್ಮ ಸುಬ್ಬಮ್ಮನಿಗೆ. ಅವಳು ಚಿಟ್ಟೆ ಕ್ಲಿಪ್ ಮುಡಿಸಿಕೊಂಡಿದ್ದಾಳೆ, ಒಂದು ಹೂ ಮುಡ್ದಿದ್ದಾಳೆ. ಆಮೇಲೆ ಅವಳ ಬರ್ಡೇ ಫ್ರಾಕ್ ಆಯಿತು ಇದು. ಆಗ ಮೊಣಕಾಲಿಗಿಂತ ಕೆಳಗೆ ಬರ್ತಿತ್ತು, ಈಗ ಕರೆಕ್ಟು ಮೊಣಕಾಲಿನವರೆಗೆ ಬರುವ ಹಾಗೆ ಆಗಿದೆ. ಅಷ್ಟು ಉದ್ದಾಗಿದ್ದಾಳೆ ಸುಬ್ಬಿ. ಬೊಟ್ಟು ನೋಡಿ, ಬೊಟ್ಟು ಚೆಂದ ಇದ್ದ ಪುಟ್ಟಕ್ಕ. ಹಾಂ ಬೊಟ್ಟು ಎಲ್ಲಿದ್ದು ಬೊಟ್ಟು ಪುಟ್ಟಕ್ಕಂದು? ನಾನು ಮುಖಕ್ಕೆ ಹಾಕಿಸಿದ ತಕ್ಷಣ ಕೈಗೆ ಒಂದೊಂದು ಚುಕ್ಕಿ ಹಾಕಿ ಬಿಡೋದು ವಾವ್ ಅಂತ ಹೇಳಿ. ಆಗ ಅವಳು ಮುಖ ತಕ್ಷಣ ಮುಟ್ಟಿಕೊಳ್ಳೋದಿಲ್ಲ ಆಯಿತಾ. ವಾವ್ ಚೆಂದ ಉಂಟು ಅಂಥೇಳಿ ಕೈದನ್ನೇ ಮುಟ್ಟಿಕೊಂಡಿರ್ತಾಳೆ. ಇದು ನನ್ನ ಟ್ರಿಕ್ ಅವಳ ಬೊಟ್ಟು ಉಳಿಸ್ಕೊಳ್ಳಿಕ್ಕೆ. ಆಮೇಲೆ ಒಮ್ಮೆ ಒಣಗೊಲ್ಲಿವರೆಗೆ, ಒಣಗಿದ ನಂತರ ಸರಿ ಇರ್ತದೆ. ಶುಬ್ಬಿ ಅಜ್ಜ ಪುಳ್ಳಿ ದಿಲ್ಲಿ ಅಂಥದ್ದು ಕೆಸರು ಹತ್ತಾಗ್ತಾ ಉಂಟು. ಮಿಷನಿಂದ ಪೆಟ್ರೋಲ್ ಬೇರ್ಪಡಿಸ್ತಿದ್ದಾರೆ ನೋಡಿ. ಪೆಟ್ರೋಲ್ ಪರಿಮಳ. ಅದ್ರ ಕೈ ಮುಟ್ಟಡ, ಕೈಗೆಲ್ಲ ಪೆಟ್ರೋಲ್ ಲೈಕಿದ್ದ. ಎಂಥ ಪರಿಮಳ? ಜ್ಯೂಸ್ ಆರೆಂಜ್ ಪರಿಮಳ. ಇನ್ನು ಕುಡಿಯಡ ವಿಷ ಅದು. ಪಪ್ಪೀಗ ನೀನು ಹುಲ್ ವಿಷನ ಫಸ್ಟ್ ಮದುವೆ ನಾವು ಹೋದದ್ದು ಬೆಂಜನಪದವು ಶುಭಲಕ್ಷ್ಮಿ ಆಡಿಟೋರಿಯಮಲ್ಲಿ. ಇವಳು ನನ್ನ ಕ್ಲಾಸ್ಮೇಟ್ ಫ್ರೆಂಡ್ ಆಗಿದ್ಲು, ಮಾಲಿನಿ ಅಂತ ಹೇಳಿ. ರಶ್ಮಿ ಅಂತ ಕೂಡ ಅವಳ ಹೆಸರು, 2 ಹೆಸರು ಅವಳಿಗೆ. ಅವಳ ಮದುವೆಗೆ ನಾವು ಫಸ್ಟ್ ಹೋದದ್ದು. ನಾವು 12 ಕಾಲಾಗಿತ್ತು ತಲುಪುವಾಗ. ಅವರಿನ್ನೂ ಸ್ಟೇಜಿಗೆ ಎಂಟ್ರಿ ಆಗಬೇಕಿತ್ತಷ್ಟೇ. ನಾವು ಹೋಗಿ ಸ್ವಲ್ಪ ಹೊತ್ತಾಗುವಾಗ ಈ ಥರ ಎಂಟ್ರಿ ಕೊಟ್ಟರು ನೋಡಿ. ಅಲ್ಲಿಂದ ನಾವು ಇನ್ನೊಂದು ಮದುವೆಗೆ ಹೋದೆವು. ಇವಳು ಸಹ ನನ್ನ ಕ್ಲಾಸ್ಮೇಟ್ ಫ್ರೆಂಡ್, ಲಾ ಕಾಲೇಜಲ್ಲಿ. ಇಬ್ಬರು ಸಹ ಲಾ ಕಾಲೇಜಲ್ಲೇ ನನಗೆ ಸಿಕ್ಕಿದ್ದವರು, ಅಕ್ಷಿತಾ ಅಂತ ಹೇಳಿ. ಇವಳದ್ದು ಮದುವೆ ಇದ್ದದ್ದು ಲಾರೆಟ್ಟೋ ಚರ್ಚ್ ಹಾಲಲ್ಲಿ, ಪದವು ಅಂತ ಹೇಳುವಲ್ಲಿ, ಅಲ್ಲೇ ಬಂಟ್ವಾಳದಿಂದ ಸ್ವಲ್ಪ ಮುಂದೆ. ಇದಾದ ನಂತರ ನನ್ನ ಗಂಡನ ಕ್ಲಾಸ್ಮೇಟ್ ಸೌಮ್ಯ ಅಂತ ಹೇಳುವವರ ಮದುವೆ ವಿಟ್ಲಕ್ಕೆ. ಇಷ್ಟು ಮದುವೆಗೆ ಹೋದೆವು ನಾವು. ಮೂರು ಮದುವೆಯಲ್ಲೇ ಸುಧಾರಿಸಿ ಬಂದದ್ದು ಅಲ್ಲದಾ. ಅವಳಿಗೆ ಕಾರಲ್ಲಿ ಚಂದ ನಿದ್ದಾಗಿದೆ, ನಮ್ಮನ ಮನೆಯಲ್ಲಿಗೆ ಬಿಡಲಿಲ್ಲ. ಇಲ್ಲಿ ಗೊತ್ತುಂಟ ಶುಬ್ಬಿ. ಸರಿ ಭುವನ, ಪುಟ್ಟಕ್ಕ ಕಾಫಿ ಕುಡಿಲಿಕ್ಕೆ ಹೋಗುವನ? ಕಾಫಿ ಕುಡಿಲಿಕ್ಕೆ ಹೋಗುವ. ಕಾಫಿ ಇದ್ರೆ ಆಯ್ತು. ಪುಟ್ಟಕ್ಕನ ಹಲ್ಲಿಲ್ಲಿ. ವೆರಿ ಗುಡ್. ಪುಟ್ಟಕ್ಕನ ಬಾಯಿ. ಪುಟ್ಟಕ್ಕನ ನಾಲಗೆ ಅಲ್ಲಿ ಒಳಗುಂಟು ಅಲ್ಲ. ಈಗ ನಾಲಿಗೆಗೆ ಕಾಫಿಯ ರುಚಿ ನೋಡಬೇಕಾ ಅಂತಲ್ಲ ಅಲ್ಲ. ಕಾಫಿ ಬೇಕಾ ನಾಲಿಗೆಗೆ? ಕಾಫಿ ಬೇಕಾ? ಬೇಡ. ನನ್ನ ಬೊಟ್ಟೆಲ್ಲ ತೆಗ್ದಿದ್ಲ ಆಯ್ತಾ, ಮಲಗ್ಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ದಲ್ಲ. ಈಗ ಎದ್ದು ನಾನೊಂದು ಸ್ಟಿಕ್ಕರ್ ಹಾಕ್ಕೊಂಡೆ, ಅವಳಿಗೆ ಸಹ ಒಂದು ಬೇಕಾಯ್ತು, ಹಾಗೆ ಹಾಕ್ಕೊಂಡಿದ್ದಾಳೆ ನೋಡಿ ಸ್ಟಿಕ್ಕರು. ಪುಟ್ಟಕ್ಕ ಎಂತ ತಿಂದೆ? ಮದುವೆಯಲ್ಲಿ ಎಂತ ತಿಂದದ್ದು ನೀನು? ಎಂತ ತಿಂದೆ? ಕುഞ്ഞി ಎಂತ ತಿಂದದ್ದು? ಐಸ್ ಕ್ರೀಮ್. ಸೇಮಕ್ಕೆ ಅಲ್ಲ, ಐಸ್ ಕ್ರೀಮ್ ತಿಂದಿದ್ಯಾ? ಮುಗುತ್ತಾ? ಮುಗುತ್ತು, ಐಸ್ ಕ್ರೀಮ್ ಮುಗುತ್ತು. ಏನಾಗೆ ಈ ನಾಟಕ ಎಲ್ಲ ಆಗ್ತದೆ. ನಿಜ ಐಸ್ ಕ್ರೀಮ್ ಕೊಡು ಅಂತ ಹೇಳಿದ್ರೆ
ಹೋಪ ಕಾಫಿ ಕುಡಿವ ಹೋಪ ರೆಡ್ಡಿ ಅವಳು ಸುದ್ದಿ ಇವನು ಎಬ್ಬಿಸ್ಬೇಕಿದ್ರೆ ಉಂಟೀಗ ಬೇಡ ಪುಟ್ಟಕ್ಕಂಗೆ ಕಾಫಿ ಇಲ್ಲೇ ಎಪ್ಸು ಅಣ್ಣನ ಎಬ್ಬಿಸು ಅಣ್ಣ ಏಳೋಳು ಅವನಿಗೆ ಹಾಗೆಲ್ಲ ಮಾಡಿದ್ರೆ ಎಚ್ಚರ ಆಗೋದಿಲ್ಲ ಸುಮ್ಮನೆ ಬಡಿದಾನ ಹೇಳಣ್ಣ ಕಾಫಿ ಕುಡಿಯಲ್ಲ ಪಾಳು ನಾನು ಕಾಫಿ ಕುಡಿತೇನೆ ಗೊತ್ತಾಗಿಲ್ಲ ಹೇಳಣ್ಣ ಬಡಿಯೋದು ಬೇಡ ಹೇಳಣ್ಣ ಕಾಫಿ ಕುಡಿ ಮಾಡು ಹೋಪ ಮಗ ನಾವು ಕುಡಿಯುವ ಕಾಫಿ ಹೋಪ್ ಹೋಗ್ಬಿಡಿದನು ಕಂಪ್ಲೀಟ್ ಕಾಲೆಲ್ಲ ಮುಟ್ಟಿದ ನಾನು ನೀನು ಬಡ್ದು ಶುಂಠಿ ಮಾಡಿದೆ ಹಾಗೆ ಬಾಬಾ ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಮನೆಯಲ್ಲಿ ಸಾಂಬಾರು ಅಂತ ಗೊತ್ತುಂಟಾ ನಾವಿರಲಿಲ್ಲ ಊಟಕ್ಕೆ ಬಟ್ ಈಗ ಸಂಜೆ ತಿಂತಾ ಇದ್ದೇನೆ ಈ ವರ್ಷದ ಪ್ರಥಮ ಫಲ ಕುಜ್ವೆ ಅಂತೆಲ್ಲ ಕರಿತೇವೆ ಹಲಸಿನಕಾಯಿ ಬೆಳೆಯುವ ಮುನ್ನ ಎಳತ್ತಿರ್ತದಲ್ಲ ಅದು ಸುಮಾರು ಜನಕ್ಕೆ ಗೊತ್ತಿರ್ತದೆ ಎಲ್ರಿಗೂ ಗೊತ್ತಿರ್ತದೆ ಆಲ್ಮೋಸ್ಟ್ ಅದು ನಮ್ಮಲ್ಲಿ ಹಾಗಾಗಿ ಅದನ್ನು ಹೋಳು ತಿನ್ನಬೇಕು ಅಂತ ಇತ್ತು ಹಾಗಾಗಿ ಎಂತ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ಅವಲಕ್ಕಿ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಆಮೇಲೆ ಈ ಕುಜ್ವೆದು ಹೋಳು ಹಾಕ್ಕೊಳ್ತಾ ಇದ್ದೇನೆ ಕಲಸಿ ತಿಂತಾ ಇದ್ದರೆ ಮೃಷ್ಟಾನ್ನ ಭೋಜನ ಆಯಿತಾ ಎಂತಾದರೂ ನಮ್ಮ ಊರಿದು ನಮ್ಮ ತರಕಾರಿ ನಮಗೆ ಯಾವತ್ತೂ ಬಾಯಲ್ಲಿ ನೀರು ಉರಿಸೋದು ಬಿಡೋದಿಲ್ಲ ಹಾಗೆ ಇಲ್ಲದಿದ್ದರೆ ಯಾವಾಗ ಇದನ್ನೆಲ್ಲ ಸಂಜೆ ತಿನ್ನಲಿಕ್ಕೆ ಈ ಕುಜ್ವೆ ಕಂಡು ಈಗ ಸಂಜೆ ತಿನ್ನಲಿಕ್ಕೆ ಹೊರಟಿದ್ದಾನೆ ಇಲ್ಲಿದ್ದು ನೋಡು ಹಾಕಿ ಆಹಾ 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 ಡಿಂಟಕ 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 ವಾ ವಾ ಹಾಂ ಡಿಂಟಕ 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 ವಾಕಿಂಗ್ ಹೋಗುವ ಅಂತ ಹೇಳಿದ್ದು ಬೀಳ್ತೆ ಮಗನೇ ಬೀಳ್ತೆ ಸೈಡ್ ಬಾ ಗಾಡಿ ಬತ್ತು ಅಂತ ಹೇಳುದು ಆಯಿತಾ ಆಮೇಲೆ ನಡು ದಾರಿಯಲ್ಲಿ ಹಾರೇಡ ವಾಪಸ್ ಹಾರಿದ್ರೆ ಅವಕ್ಕೆ ಕನ್ಫ್ಯೂಸ್ ಹೋಗ್ತು ಅಂತ ಹೆಂಗೆ ಕೆಲವೊಮ್ಮೆ ಗಾಳಿ ಹೋಗಿದ್ರೆ ಮಕ್ಕಳ ಅಭ್ಯಾಸ ಉಂಟು ವೆಹಿಕಲ್ ಬರುವಾಗ ಒಂದು ಸೈಡ್ ಇದ್ದರೆ ಇನ್ನೊಂದು ಸೈಡಿಗೆ ಹಾರೋದು ಹಾಗೆ ಒಮ್ಮೊಮ್ಮೆ ಅಪರೂಪಕ್ಕೊಮ್ಮೆ ಮಾಡಿದ್ದಾನೆ ಹಾಗೆ ನನಗೀಗ ಅದರ ನಂತರ ಭಯ ಇಲ್ಲ ರೋಡ್ ಸೈಡ್ ಇದ್ದರೆ ಸಡನ್ ಹಾರಿಬಿಡೋದು ಈ ಮಕ್ಕಳು ಪಾಪ ಹೋಗೋವರಿಗೂ ಕನ್ಫ್ಯೂಸ್ ನಮಗೂ ಕನ್ಫ್ಯೂಸ್ ಎಲ್ಲಿವರೆಗೆ ಎತ್ತಿದೆ ನೋಡಿ ಲಾಗ ಹಾಕಿ ಬಾ ತಂಗೆ ನಾವು ಈಚಾಡಪ್ಪ ನಾವು ಎಂತ ಹೋಪ ನಾವು ಹಾಗೆಂಗಪ್ಪ ಎಷ್ಟೋ ಸಲ ಓಯ್ ನವಿಲು ಕಾಣ ಅದು ಅಲ್ಲಿ ಕಾಣ್ತಾ ಉಂಟಾ ಹೋಗುದು ಅಲ್ಲಿ ಓಲಿ ಮರದ ಹಿಂದೆ ಮಗ ಹೋತು ಬಲ್ಲೆಗೆ ಅದು ಅದು ವಿಡಿಯೋಲ್ಲಿ ತೋರಿಸುತ್ತೆ ಮನೇಲಿ ನಿತ್ಯ ನಾವಿಲ್ಲಿ ಓಡಾಡಿದ್ರು ನಮಗೆ ವಾಪಸ್ ನೋಡಬೇಕು ಅಂತ ತೋರಿಸುತ್ತೆ ಆಯಿತಾ ಹಾಗೆ ವಾಕಿಂಗ್ ಹೋಗುವಂತ ಹೊರಡುದು ನಾವು ಯಾವಾಗಲೂ ಅರ್ಧದಲ್ಲಿ ಬಾಕಿಯಾಗಿ ಏನಾದ್ರು ಕೆಲಸ ಮಾಡೋದಾಯ್ತು ವಾಕಿಂಗ್ ಹೋಗಬೇಕು ಈ ಮಕ್ಕಳಲ್ಲಿರುವಾಗ
ಬೇರೆ ರಾತ್ರಿ ಫ್ರಸ್ಟ್ರೇಷನ್ ಎಲ್ಲ ಪೀಕಲ್ಲಿ ಇರ್ತದೆ ಹೀಗೆಲ್ಲ ಮಾಡುವಾಗ. ತೋರ್ಸುತ್ತಪ್ಪನೇ, ಬನ್ನಿ ಬಿಡಿ. ನಮಗೆ 2 ಸಣ್ಣ ಸಣ್ಣ ಬೀಲಗಳು ಬಂದಿದೆ. ಅವಳಿಗೀಗ ನೋಡ್ಬೇಕಂತೆ ಈ ಹಿಂದೆ ಬೀಲ ಬಂದದ್ದನ್ನೇ ಎಲ್ಲಿಂದಪ್ಪ ತೋರಿಸುದು. ಅವನಿಗೆ ಸ್ವಲ್ಪ ಬಗ್ಗಿದ್ರೆ ಕಾಣ್ತದೆ. ಇಲ್ಲಿ ಒಂದು ಸಣ್ಣ ಬೀಲ, ಇಲ್ಲಿ ಒಂದು ಬೀಲ. ನಿಮ್ಮ ಬೀಲ ಕಾಣದಿದ್ರೆ ನಿಮ್ಮ ಎದುರಿನವರ ಬೀಲ ನೋಡಿಕೊಳ್ಳಿ. ಬೇಕು ಇದನ್ನು ಮಾತ್ರ ಮನೆ ಒಳಗೆ ತಗೊಂಡೋದ್ರೆ ಮಹಾ ಕಿರಿಕಿರಿ. ಒಂದೊಂದು ಎಸಳು ಬಿದ್ರು ಅದನ್ನು ಹೆಕ್ಕಿ ಕ್ಲೀನ್ ಮಾಡೋದು ಉಂಟಲ್ಲ, ಹರ ಸಾಹಸ. ಮತ್ತೆ ಸೈಡ್ ಬನ್ನಿ, ಸೈಡ್. ಅವಕ್ಕೆ ತೋರಿಸೋದೇ ಬೇಡ, ನಿಂತಕಪ್ಪ, ಅವನ್ ತೆಕ್ಕೊಂಡು ಹೋಗೋದು ತೋರಿಸಿದೆ. ಆಯ್ತಾ? ಹಾಗೆ ಮೋಟು ಬೀಲದ ನಾಯಕರೇ, ಹಾಯ್ ತೋರಿಸಿ. ಮುಂದೆ ಹೋಗಿ, ಮುಂದೆ ಹೋಪ, ಮುಂದೆ ಹೋಪ, ಸಾಗಿ ಮುಂದೆ. ಹಿಂದೆ ತಿರುಗಿ ಅಂತ ಹೇಳಿದ್ರು, ಅವನೊಬ್ಬ ಬೀಲವನ್ನೇ ತೆಗ್ದ. ಇರ್ಲಿ, ಅದ್ರ ಹತ್ರ ಇರ್ಲಿ, ಅದಕ್ಕೆ ಗೊಂತೌತ್ ನಾನು. ಚಂದ ಕಾಣ್ತು ಒಂದು ಬೀಲ. ಹಂಗೌತು ಮುಗಿನೋಳೆಲ್ಲ ಹೋದ್ರೆ ಅದ. ಬೇಡ ಮಗ, ಫ್ಯಾಕ್ಟ್ರಿಗೆ ಬೇಡ, ಅಲ್ಲೇ ಕೆಲಸ ಮಾಡಿಕೊಂಡಿಕ್ಕು. ಸಾಕು ಕಲ್ಲೆಲ್ಲ ಹಿಡ್ಕಿದ್ದು. ಇನ್ನು ಹೋಪ ಮನೆಗೆ, ಹೊತ್ತಾತು. ಇಂತೂರ ಪ್ಲೀಸ್, ಇಂತೂರ ಪ್ಲೀಸ್. ಸಾಕು ಇನ್ನು ಹಾವು ಪಾವು ಎಲ್ಲ ಬಪ್ಪ ಹೊತ್ತಾತು. ಹೋಪ 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 ಹೋಪ. ಕೇಳ್ತಾ ಉಂಟಾ ಅಮ್ಮ ಆಟ ಆಡಕ್ಕೆ ಅಂತ? ನಮಗೆ ಯಾವಾಗಲೂ ಹಾಗೆ ಆಯ್ತಾ. ಏನಂತ ಹೇಳಿದರೆ, ಇನ್ನೇನು ಮನೆಗೆ ಹೋಗಬೇಕು ಅಂತ ಹೇಳೋ ಹೊತ್ತಿಗೆ ಆಟಗಳೆಲ್ಲ ನೆನಪಾಗೋದು, ಜೋರು ಆಟಗಳೆಲ್ಲ ಶುರುವಾಗೋದು. ಎಲ್ಲ ಮಕ್ಕಳಿಗೆ ಸಹ ಹಾಗೆ. ಅಲ್ಲಿ ನೋಡಿ, ಅವನು ಓಡಿಕೊಂಡು ಬರುವಾಗ ಬಿದ್ದು ತಾಗಿದ್ದು ಪಾಪುಚ್ಚಿಗೆ. ಕನ್ಸರ್ ತೋರಿಸ್ತಾರಂತ ಮುಖ ಮುಂಗೆ ಅಂತ. ಸೈಡ್ ಬಾ. ಬಾರ್ ಗಾಳಿದ್ದಾಡ, ತಂಗಿ ಹೇಳ್ತಾ ಇದ್ದಾಡ. ಅಲ್ಲಿ ಯಾರೋ ಬೈಕಲ್ಲಿ ಹೋಗಿದ್ರು, ಹಾಗೊಮ್ಮೆ ವಿಡಿಯೋ ಕಟ್ ಮಾಡಿದ್ದೆ. ಎಂತ ಹೇಳಿದ್ದವರು ಅಂತ ಕೇಳಿದ್ದೆವನು. ಅದಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವಳು ಹೇಳಿದ್ದು ಭಾಗ ಅಂತ ಹೇಳಿದಂತೆ, ಭಾರ್ಗವರಾಮ. ಹಾಗೆ ಸಂಜೆ ಪಯಣಗಳೆಲ್ಲ ಮುಗೀತು. ಇವತ್ತಿಡೀ 3 ಮದುವೆಗೆ ಓಡಿದ್ದು. ಒಂದು ಬಂಟ್ವಾಳದಲ್ಲಿ, ಮತ್ತೊಂದು ಬೆಂಜನ ಪದವಲ್ಲಿ, ಮತ್ತೊಂದು ವಿಟ್ಲದಲ್ಲಿ ಅಂತ ಹೇಳಿ ಒಟ್ಟು ಮದುವೆಗೆ ಓಡಿದ್ದೆ ಗೌಜಿ. ಸಾಕು ಮಗ, ಕಷ್ಟೆಲ್ಲ ಇಟ್ಕೊಂಡು ಇನ್ನು ಹೋಪ. ಹಾಗೊಂದರೆ ಹತ್ತಿ ನಿನ್ನ ನಾಳೆ ಹತ್ತುವ. ಹಾಗೆಲ್ಲ ಕತೆಗಳು. ನಮಗೆ ರಾತ್ರಿ ಆದಷ್ಟು ಆಟ ಮುಗಿಯೋದಿಲ್ಲ, ಆಯ್ತಾಗಲೇ ಹೇಳಿದಾಗೆ. ಸೊ ಐ ಥಿಂಕ್ ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನು ಹೋಗಿ ರಾತ್ರಿ ಕೆಲಸಗಳೆಲ್ಲ ಉಂಟು. ಒಟ್ಟು ಇವತ್ತು ಗಮ್ಮತ್ತಾಯಿತು ಅಷ್ಟೇ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ. ಇದೆಂತ ಎಲ್ಲ ಬಾಯಿಗೆ ಹಾಕಿಕೊಂಡಿದ್ದಾಳೆ ಕಲ್ಲನ್ನು. ಅಮ್ಮನ ಕಣ್ಣು ತಪ್ಪಿಸಿ ಚಾಕ್ಲೇಟ್ ತಿಂದಾಗ ಆಗಿದೆ ಮುಖ.